ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ತುಂಬಾನೇ ಸದ್ದು ಮಾಡಿ ಸುದ್ದಿಯಾದಂತಹ ರಾಜ್ ರವರು ಕೊನೆಯದಾಗಿ ನಟಿಸಬೇಕಿದ್ದಂತಹ ಚಿತ್ರವಿದು. ಈ ಚಿತ್ರ 2 ಬಾರಿ ಸೆಟ್ಟೇರಿ ಕೊನೆ ಕ್ಷಣದಲ್ಲಿ ಡ್ರಾಪ್ ಆಗುತ್ತದೆ. ನಿಜ ಹೇಳಬೇಕೆಂದರೆ ಶಬ್ದವೇಧಿ ರಾಜ್ ರವರ ಕೊನೆಯ ಚಿತ್ರ ಆಗಬೇಕಿರಲಿಲ್ಲ. ಈಗ ನಾವು ಹೇಳುವ ಈ ಚಿತ್ರ ರಾಜ್ ರವರ ವೃತ್ತಿ ಬದುಕಿನ ಕೊನೆಯ ಚಿತ್ರ ಆಗಬೇಕಿತ್ತು. ಆ ಚಿತ್ರವೇ 93ನೇ ಇಸವಿಯಲ್ಲಿ ಶುರುವಾದ ಭಕ್ತ ಅಂಬರೀಷ. ಇದೇನಿದು 93ನೇ ಇಸವಿಯಂತಿದ್ದೀವಿಯಂತೀರಾ? ವಿಷಯ ಇದೆ ನೋಡಿ. ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಯಲ್ಲಿದ್ದಾಗ ರಾಜಣ್ಣ ಅಭಿನಯಿಸುತ್ತಿದ್ದ ಅತ್ಯಂತ ಜನಪ್ರಿಯ ನಾಟಕ ಭಕ್ತ ಅಂಬರೀಷ. ಆಗಿನ ಸಮಯದಲ್ಲೇ ರಾಜ್ ರವರ ಪ್ರತಿಭೆಯನ್ನು ಪ್ರಕಾಶಮಾನಗೊಳಿಸಿದ ಈ ನಾಟಕವನ್ನ ಚಲನಚಿತ್ರವನ್ನಾಗಿ ಮಾಡಬೇಕೆಂದು ರಾಜಣ್ಣ ಮತ್ತು ತಂಡದವರು ನಿರ್ಧರಿಸುತ್ತಾರೆ. ರಾಜ್ ರವರು ಈ ಕಥೆಯನ್ನು ಸಿನಿಮಾ ಮಾಡಬೇಕೆಂದು ಬಹಳ ಆಸಕ್ತಿಯನ್ನ ಹೊಂದಿದ್ದರು. 93ನೇ ಇಸವಿಯ ನವೆಂಬರ್ 1ನೇ ತಾರೀಕಿನಂದು ಕನ್ನಡ ರಾಜ್ಯೋತ್ಸವದ ದಿನ ಪತ್ರಿಕೆಯಲ್ಲಿ ಈ ಚಿತ್ರವನ್ನು ರಾಜ್ ರವರು ಮಾಡುತ್ತಿದ್ದಾರೆ ಎಂಬ ಜಾಹೀರಾತನ್ನು ಸಹ ನೀಡಲಾಗಿತ್ತು. ಈ ಚಿತ್ರದಲ್ಲಿ ರಾಜ್ ರವರು ತ್ರಿಪಾತ್ರದಲ್ಲಿ ನಟಿಸಲು ಸಿದ್ಧವಾಗಿದ್ದರು. ತಂದೆಯ ಪಾತ್ರವಾದ ಮಂಧಾತ ಹಾಗೂ ಆತನ 2 ಮಕ್ಕಳಾದ ರಮಾಕಾಂತ ಹಾಗೂ ಅಂಬರೀಷ ಪಾತ್ರಗಳನ್ನು ಸಹ ರಾಜ್ ರವರು ಮಾಡುವಂತೆ ನಿರ್ಧಾರವಾಗಿತ್ತು. ಆದರೆ ಆ ಸಮಯದಲ್ಲಿ, ಅಂದರೆ 93ನೇ ಇಸವಿಯಲ್ಲಿ ಭಕ್ತ ಅಂಬರೀಷ ಚಿತ್ರಕ್ಕೆ ಮಾಡಿದ ಚಿತ್ರಕಥೆ ರಾಜ್ ರವರಿಗೆ ಇಷ್ಟವಾಗದೆ ಇನ್ನೊಂದಷ್ಟು ಸಮಯ ತೆಗೆದುಕೊಂಡು ಚಿತ್ರಕಥೆ ಮಾಡೋಣ ಎಂದು ನಿರ್ಧರಿಸಿ ಈ ಚಿತ್ರವನ್ನ ಪೆಂಡಿಂಗ್ ಇಡುತ್ತಾರೆ. ನಂತರ ರಾಜ್ ರವರು ಅಭಿಮಾನಿಗಳ ಅತೀ ಒತ್ತಾಯದ ಮೇರೆಗೆ ಸಾಮಾಜಿಕ ಚಿತ್ರಗಳ ಕಥೆಗಳಿಗೆ ಒಲವು ತೋರಿ ಅದರಲ್ಲಿ ಬ್ಯುಸಿಯಾಗುತ್ತಾರೆ. ಹೀಗೆ ಮೊದಲ ಬಾರಿಗೆ ಈ ಚಿತ್ರ ಈ ಕಾರಣದಿಂದ ಡ್ರಾಪ್ ಆಗುತ್ತದೆ. ಇದಾಗಿ ಮತ್ತೊಮ್ಮೆ 7 ವರ್ಷಗಳ ನಂತರ, ಅಂದರೆ ವರ್ಷ 2000ರಲ್ಲಿ ಶಬ್ದವೇಧಿ ಚಿತ್ರದ ನಂತರ ಭಕ್ತ ಅಂಬರೀಷ ಕಥೆಯನ್ನು ಚಿತ್ರ ಮಾಡಲು 2ನೇ ಬಾರಿಗೆ ಚಿತ್ರತಂಡ ಕೈಗೆತ್ತಿಕೊಳ್ಳುತ್ತದೆ. ಒಂದು ಮೂಲಗಳ ಮಾಹಿತಿ ಪ್ರಕಾರ ಈ ಚಿತ್ರಕ್ಕೆ ನಾಯಕಿಯಾಗಿ ಅಭಿನಯಿಸಲು ಜಯಪ್ರದಾರವರನ್ನ ಕೇಳಲಾಗಿತ್ತಂತೆ. ಮತ್ತೊಮ್ಮೆ ಹೊಸದಾಗಿ ಚಿತ್ರಕಥೆ ಸಿದ್ಧಪಡಿಸಿದ ನಂತರ ಈ ಚಿತ್ರಕ್ಕೆ ನಿರ್ದೇಶಕರು ಯಾರಿಗೆ ನಿರ್ದೇಶನದ ಜವಾಬ್ದಾರಿ ಕೊಡಬೇಕು ಎಂಬ ಚರ್ಚೆ ಚಿತ್ರತಂಡದಲ್ಲಿ ಶುರುವಾಗುತ್ತದೆ. ಕೆಲವರಿಂದ ರೇಣುಕಾ ಶರ್ಮರ ಹೆಸರು ಕೇಳಿಬರುತ್ತದೆ. ಕಾರಣ ರಾಜ್ ರವರ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿನ ಅವರ ಕೆಲಸ ರಾಜ್ ಮತ್ತು ವರದಪ್ಪನವರಿಗೆ ಇಷ್ಟವಾಗಿರುತ್ತದೆ. ಇನ್ನು ಕೆಲವರು ಐತಿಹಾಸಿಕ ಪೌರಾಣಿಕ ಕಥೆಗಳನ್ನ ವಿಜಯ್ ರವರು ಚೆನ್ನಾಗಿ ತೆರೆಮೇಲೆ ತರುವರು. ಅವರ ನಿರ್ದೇಶನದ ಶ್ರೀ ಶ್ರೀನಿವಾಸ ಕಲ್ಯಾಣ, ಮಯೂರ, ಭಕ್ತ ಪ್ರಹ್ಲಾದ ಎಲ್ಲವೂ ಚೆನ್ನಾಗಿತ್ತು ಎಂದೇಳಿ ಅವರ ಹೆಸರನ್ನು ಸೂಚಿಸುತ್ತಾರಂತೆ. ಆದರೆ ಈ ಚಿತ್ರದ ಕೆಲಸಗಳು ಪ್ರಾರಂಭವಾದ ದಿನದಿಂದ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆಯುವ ಹಂತದವರೆಗೂ ಚಿ. ಉದಯಶಂಕರ್ ರವರ ತಮ್ಮ ಚಿ. ದತ್ತರಾಜರವರು ಜೊತೆಗಿರುತ್ತಾರೆ. ಈ ಚಿತ್ರದ ಕಥೆಯ ತಯಾರಿಕೆಯ ಪ್ರತಿ ಹಂತದಲ್ಲೂ ಕೆಲಸ ಮಾಡಿರುವ ಚಿ. ದತ್ತರಾಜರವರಿಗೆ ನಿರ್ದೇಶನ ಮಾಡುವ ಜವಾಬ್ದಾರಿ ಕೊಟ್ಟರೆ ಸರಿಯಿರುತ್ತೆ ಎಂದು ಯೋಚಿಸಿ ಅವರನ್ನು ನಿರ್ದೇಶಕರನ್ನಾಗಿ ಈ ಚಿತ್ರಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈ ಚಿತ್ರಕ್ಕೆ ಹಂಸಲೇಖರವರು 25 ದಿನಗಳ ಕಾಲ ರಾಗ ಸಂಯೋಜನೆಯನ್ನು ಸ್ವತಃ ರಾಜ್ ರವರ ಮನೆಯಲ್ಲೇ ಕಂಪೋಸ್ ಮಾಡಿ 9 ಹಾಡುಗಳನ್ನು ರೆಕಾರ್ಡಿಂಗ್ ಸಹ ಮಾಡುವರು. ಶೀಘ್ರದಲ್ಲೇ ಮತ್ತೊಮ್ಮೆ ಮುಹೂರ್ತ ಫಿಕ್ಸ್ ಮಾಡಿ ಮೊದಲಿಗೆ ಕೇದಾರ್, ಬದರಿನಾಥ್ನಲ್ಲಿ ಶೂಟಿಂಗ್ ಮಾಡಿ ಬರೋಣ, ನಂತರ ಬೆಂಗಳೂರಿನಲ್ಲಿ ಸೆಟ್ ಹಾಕೋಣ ಎಂದು
ಚಿತ್ರತಂಡ ನಿರ್ಧರಿಸುತ್ತದೆ. ಅಷ್ಟರಲ್ಲಿ ಚಿತ್ರತಂಡಕ್ಕೆ ಒಂದು ಯೋಚನೆ ಬಂದು ಅರಮನೆ ಸೆಟ್ ಹಾಕುವುದಕ್ಕಿಂತ ಮುಂಚೆ ಮೈಸೂರು ಅರಮನೆಯನ್ನು ಮತ್ತೊಮ್ಮೆ ಶೂಟಿಂಗಾಗಿ ಕೇಳಿದರೆ ಹೇಗೆ ಎಂದು ಯೋಚಿಸುತ್ತಾರೆ. ನಿಮ್ಮ ಗಮನಕ್ಕೆ, ಮೈಸೂರು ಅರಮನೆಯನ್ನ ಮಯೂರ ಚಿತ್ರದ ನಂತರ ಶೂಟಿಂಗಿಗೆ ಕೊಡುವುದನ್ನ ನಿಲ್ಲಿಸಲಾಗಿರುತ್ತದೆ. ಆದರೆ ಸಂತೋಷದ ವಿಷಯವೆಂದರೆ ರಾಜ್ ರವರು ಮತ್ತೊಮ್ಮೆ ಪೌರಾಣಿಕ ಚಿತ್ರ ಮಾಡ್ತಿದ್ದಾರೆ ಎಂಬ ಕಾರಣಕ್ಕೆ, ಜೊತೆಗೆ ಆತ್ಮೀಯರು ಮತ್ತು ಪ್ರಭಾವಿಗಳಿಂದ ರೆಕಮೆಂಡ್ ಮಾಡಿಸಿದ ನಂತರ ಶೂಟಿಂಗಾಗಿ 15 ದಿನಗಳ ಪರ್ಮಿಷನ್ ಲಭಿಸಿರುತ್ತದೆ ಈ ಚಿತ್ರಕ್ಕೆ. ಹೀಗೆ ಎಲ್ಲವೂ ಸುಸೂತ್ರವಾಗಿ ಸಿದ್ಧವಾಗಿತ್ತು. ಆದರೆ ಇದೇ ಸಮಯಕ್ಕೆ ಇನ್ನೊಂದು ಸಂತೋಷದ ವಿಚಾರವನ್ನ ರಾಜ್ ರವರಿಗೆ ಪಾರ್ವತಮ್ಮನವರು ಹೇಳುತ್ತಾರೆ. ಗಾಜನೂರಿಗೆ ಹೋಗಿದ್ದ ಪಾರ್ವತಮ್ಮನವರು ಕಾಲ್ ಮಾಡಿ, ರೀ, ನಿಮ್ಮ ತಂದೆಯ ಜಮೀನಿನಲ್ಲಿ ಬೋರ್ವೆಲ್ನಿಂದ ಸಿಹಿನೀರು ಬಂದಿದೆ, ಬೇಗ ಬನ್ನಿ ಎಂದು ಬೆಂಗಳೂರಿನಲ್ಲಿದ್ದ ರಾಜ್ ರವರಿಗೆ ಹೇಳುತ್ತಾರೆ. ಅದನ್ನು ನೋಡಲು ಹೋದ ರಾಜ್ ರವರನ್ನ ವೀರಪ್ಪನ್ ಅಪಹರಣ ಮಾಡಿ 108 ದಿನಗಳ ಕಾಲ ಅವರನ್ನು ನಮ್ಮಿಂದ ದೂರ ಮಾಡುತ್ತಾನೆ. ನಂತರ ಕಾಡಿಂದ ಬಂದ ರಾಜಣ್ಣ ಮತ್ತೆ ಚಿತ್ರ ಮಾಡುವುದರ ಬಗ್ಗೆ ಆಸಕ್ತಿ ತೋರಿಸುವುದಿಲ್ಲ. ಹೀಗೆ ರಾಜ್ ರವರು ಮಾಡಬೇಕಿದ್ದ ಭಕ್ತ ಅಂಬರೀಷ ಚಿತ್ರ ತುಂಬಾನೇ ಸುದ್ದಿಯಾಗಿ ಕೊನೆಗೆ ಸ್ತಬ್ಧವಾಗಿ ಹೋಗುತ್ತದೆ. ಅಂದುಕೊಳ್ಳುವುದೇ ಒಂದು, ಆಗುವುದೇ ಮತ್ತೊಂದು ಎಂಬ ಮಾತಿಗೆ ಈ ಘಟನೆ ಪ್ರತ್ಯಕ್ಷ ಉದಾಹರಣೆ ಅಲ್ಲವೇ? ಧನ್ಯವಾದಗಳು.